ನೋಡಿ, ನಿಮಗೆ ಪ್ರಾಬ್ಲಮಲ್ಲಿ ಪ್ರಿಪೇರ್ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಲೆಸ್ಸರ್ಸ್ ಅಕೌಂಟ್ ಆ್ಯಂಡ್ ಮಿನಿಮಮ್ ರೆಂಟ್ ಅಕೌಂಟ್, ಹೀಗೆ ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದರೆ ಮಾತ್ರ ನೀವು ಎಂಟ್ರೀಸ್ ವಿತ್ ಮಿನಿಮಮ್ ರೆಂಟ್ ಅಕೌಂಟ್ ಜರ್ನಲ್ ಎಂಟ್ರೀಸನ್ನು ಪ್ರಾಬ್ಲಮಲ್ಲಿ ಅಪ್ಲೈ ಮಾಡಬೇಕು. ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡುವ ಪ್ರಾಬ್ಲಮನ್ನು ನಾನು ಫಸ್ಟ್ ಒಂದು ಪ್ರಾಬ್ಲಮ್ ಏನು ಮಾಡಿದ್ದೇನೆ, ಅದರಲ್ಲಿ ಇದೇ ಜರ್ನಲ್ ಎಂಟ್ರೀಸನ್ನು ಅಪ್ಲೈ ಮಾಡಿರುವಂಥದ್ದು. ನಿಮಗೆ ಪ್ರಾಬ್ಲಮಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡಲಿಕ್ಕೆ ಕೇಳದೇ ಇದ್ದರೆ ಖಾಲಿ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಆ್ಯಂಡ್ ಲೆಸ್ಸರ್ ಅಕೌಂಟ್ ಈ ರೀತಿ ಕೇಳಿದಿದ್ರೆ ನೀವು ಎಂಟ್ರೀಸ್ ವಿದೌಟ್ ಮಿನಿಮಮ್ ರೆಂಟ್ ಜರ್ನಲ್ ಎಂಟ್ರೀಸನ್ನು ಪ್ರಾಬ್ಲಮಲ್ಲಿ ಅಪ್ಲೈ ಮಾಡಬೇಕು. ಇದು ನಾನು ನಿಮಗೆ ಈಗ ಏನು ಸೆಕೆಂಡ್ ಪ್ರಾಬ್ಲಮ್ ಕಳಿಸಿದ್ದೇನೆ, ಪ್ರಾಬ್ಲಮ್ ವಿತ್ ಆನ್ಸರ್, ಅದರಲ್ಲಿ ಮಿನಿಮಮ್ ರೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡಲಿಕ್ಕೆ ಅವರು ಕೇಳಲಿಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ನೀವು ನೆನ್ಪಿಟ್ಕೊಳ್ಬೇಕು ನೋಡಿ, ನಿಮಗೆ ಪ್ರಿಪೇರ್ ಲೆಸ್ಸರ್ ಅಕೌಂಟ್ ಅಂತ ಕೇಳ್ತಾರೆ. ಆಗ ನೀವು ಬುಕ್ಸ್ ಆಫ್ ದಿ ಲೆಸ್ಸಿ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ನೋಡಿ ಇಲ್ಲಿ ಪ್ರಿಪೇರ್ ಲೆಸ್ಸರ್ ಅಕೌಂಟ್ ಅಂತ ಕೇಳ್ತಾರೆ, ಆಗ ನೀವು ಬುಕ್ಸ್ ಆಫ್ ದಿ ಲೆಸ್ಸಿ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಒಂದು ವೇಳೆ ಪ್ರಿಪೇರ್ ಲೆಸ್ಸಿ ಅಕೌಂಟ್ ಅಂತ ಕೇಳಿದರೆ ಬುಕ್ಸ್ ಆಫ್ ದಿ ಲೆಸ್ಸರ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಇದರಲ್ಲಿ ಲೆಸ್ಸರ್ ಅಕೌಂಟೇ ಕೇಳೋದು ಜಾಸ್ತಿ, ಹಾಗಾಗಿ ನೀವು ಈ ಜರ್ನಲ್ ಎಂಟ್ರೀಸನ್ನು ಫಸ್ಟ್ ಕಲಿಬೇಕು. ಲೆಸ್ಸಿ ಅಕೌಂಟನ್ನು ಕೇಳೋದು ತುಂಬ ರೇರ್, ಹಾಗಾಗಿ ಈ ಜರ್ನಲ್ ಎಂಟ್ರೀಸ್ ತುಂಬ ಇಂಪಾರ್ಟೆಂಟ್. ನಾನು ನಿಮಗೀಗ ಜರ್ನಲ್ ಎಂಟ್ರಿಯನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮಿನಿಮಮ್ ರೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದರೆ ಮಾತ್ರ ನಾವು ಎಂಟ್ರೀಸ್ ವಿತ್ ಮಿನಿಮಮ್ ರೆಂಟ್ ಜರ್ನಲ್ ಎಂಟ್ರೀಸನ್ನು ಅಪ್ಲೈ ಮಾಡ್ತೇವೆ. ನಾವು ಈ ಜರ್ನಲ್ ಎಂಟ್ರೀಸನ್ನು ಅಪ್ಲೈ ಮಾಡುವಾಗ ಲೆಸ್ಸಿ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಬೇಕು. ನಾವು ಲೆಸ್ಸಿ ಅಂತ ಅಂದ್ಕೊಳ್ಬೇಕು. ಸೊ ಫಾರ್ ಮಿನಿಮಮ್ ರೆಂಟ್ ಡ್ಯೂ ಆರ್ ಔಟ್ಸ್ಟ್ಯಾಂಡಿಂಗ್, ಮಿನಿಮಮ್ ರೆಂಟ್ ನಾವು ಯಾರಿಗೆ ಕೊಡಬೇಕು, ನಾರ್ಮಲಿ ಲೆಸ್ಸರ್ಗೆ ಕೊಡಬೇಕು. ಲೆಸ್ಸರ್ಗೆ ಮಿನಿಮಮ್ ರೆಂಟ್ ಕೊಡಲಿಕ್ಕೆ ಬಾಕಿ ಇದೆ, ಹಾಗಾಗಿ ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಲೆಸ್ಸರ್ಸ್ ಅಕೌಂಟ್, ಬಟ್ ನಾವು ಕೊಡಬೇಕಲ್ವ ಅವರಿಗೆ. ಸೆಕೆಂಡ್ ಒನ್, ಫಾರ್ ಟ್ರಾನ್ಸ್ಫರ್ ಆಫ್ ಮಿನಿಮಮ್ ರೆಂಟ್, ಮಿನಿಮಮ್ ರೆಂಟನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೇವೆ ರಾಯಲ್ಟಿ ಅಕೌಂಟ್ ಡೇಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟರ್ ಟು ಮಿನಿಮಮ್ ರೆಂಟ್ ಅಕೌಂಟ್. ಮಿನಿಮಮ್ ರೆಂಟ್ ಯಾವಾಗ ಬರ್ತದೆ, ಯಾವಾಗ ನಮಗೆ ರಾಯಲ್ಟಿ ಕಡಿಮೆ ಇರುತ್ತೆ, ಶಾರ್ಟ್ ವರ್ಕಿಂಗ್ಸ್ ಆಗುತ್ತೆ, ಆವಾಗ ಮಿನಿಮಮ್ ರೆಂಟ್ ನಾವು ಕೊಡಬೇಕು ಲೆಸ್ಸರ್ಗೆ. ನೆಕ್ಸ್ಟ್, ಫಾರ್ ಮಿನಿಮಮ್ ರೆಂಟ್ ಪೇಯ್ಡ್, ನಾವು ಮಿನಿಮಮ್ ರೆಂಟನ್ನು ಪೇ ಮಾಡ್ತಿದ್ದೇವೆ, ಯಾರಿಗೆ, ಲೆಸ್ಸರ್ಗೆ ಪೇ ಮಾಡಬೇಕು. ನಮಗೆ ಲೆಸ್ಸಿಗೆ ಲಾಸ್ ಆದರೂ ಪ್ರಾಫಿಟ್ ಆದರೂ ಮಿನಿಮಮ್ ರೆಂಟ್ ಒಂದು ಅಮೌಂಟ್ ಅಂತ ಫಿಕ್ಸ್ ಏನು ಮಾಡ್ಕೊಂಡಿರ್ತೇವೆ, ಆ ಅಮೌಂಟನ್ನು ಕೊಡಲೇಬೇಕು. ಲೆಸ್ಸರ್ಸ್ ಅಕೌಂಟ್ ಡೇಟರ್ ಟು ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಥ್ರೂ ಕೊಡ್ಬೋದು ಅಥವಾ ಕ್ಯಾಶ್ ಥ್ರೂ ಕೊಡ್ಬೋದು. ನೆಕ್ಸ್ಟ್ ನೋಡಿ, ಫಾರ್ ಟ್ರಾನ್ಸ್ಫರ್ ಆಫ್ ರಾಯಲ್ಟಿಯನ್ನು ಟ್ರಾನ್ಸ್ಫರ್ ಮಾಡ್ತಿದ್ದೇವೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ರಾಯಲ್ಟಿ ಮೀನ್ಸ್ ಏನು ಸೇಲಾಗಿ ಬಂದಿರುತ್ತೆ ಹಣ, ಅದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟರ್ ಟು ರಾಯಲ್ಟಿ ಅಕೌಂಟ್, ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ರಾಯಲ್ಟಿ ಅಕೌಂಟ್. ನೆಕ್ಸ್ಟ್, ಫಾರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್, ಏನು ಶಾರ್ಟ್ ವರ್ಕಿಂಗ್ ಆಗಿರುತ್ತೆ ಅದನ್ನು ನಾವು ರಿಕವರಿ ಮಾಡ್ಕೋಬೇಕು. ಅದಕ್ಕೆ ಇಂತಿಷ್ಟು ಇಯರ್ ಅಂತ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ, 2 ಇಯರ್ಸ್ ಒಳಗಡೆ ರಿಕವರಿ ಮಾಡ್ಕೊಳ್ಳಿ ಅಥವಾ 3 ಇಯರ್ಸ್ ಒಳಗಡೆ ರಿಕವರಿ ಮಾಡ್ಕೊಳ್ಳಿ, ಹೀಗೆ ಮೆನ್ಷನ್ ಮಾಡಿರ್ತಾರೆ. ಕೆಲವೊಮ್ಮೆ ರಿಕವರಿ ಮಾಡ್ಕೊಳ್ಳೋಕ್ಕಾಗತ್ತೆ, ಕೆಲವೊಮ್ಮೆ ಆಗಲ್ಲ. ಒಂದು ವೇಳೆ ನಾವು ರಿಕವರಿ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ 10,000 ಶಾರ್ಟ್ ವರ್ಕಿಂಗ್ಸ್ ಇದ್ದು ಅದರಲ್ಲಿ ನಾವು ಒಂದು 3,000 ರುಪೀಸನ್ನು ರಿಕವರಿ ಮಾಡ್ಕೊಳ್ಳೋಕ್ಕಾದರೆ ನಮಗೆ ಈ ಎಂಟ್ರಿ ಬರುತ್ತೆ. ಲೆಸ್ಸರ್ಸ್ ಅಕೌಂಟ್ ಡೇಟರ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್, ಲೆಸ್ಸರ್ ಅಕೌಂಟಿಗೆ ಏನು ನಾವು ಕೊಡಬೇಕಾಗಿದೆ ಹಣ, ಅದರಲ್ಲಿ ನಾವು ಶಾರ್ಟ್ ವರ್ಕಿಂಗ್ಸ್ ಹಣವನ್ನು ಮುರ್ಕೊಳ್ತಿದ್ದೇವೆ. ನೆಕ್ಸ್ಟ್, ಫಾರ್ ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರ್ಡ್, ಏನು ಶಾರ್ಟ್ ವರ್ಕಿಂಗ್ ಇರುತ್ತೆ ಅದನ್ನು ನಮಗೆ ರಿಕವರಿ ಮಾಡ್ಕೊಳ್ಳೋಕೆ ಆಗದೇನೂ ಇರ್ಬೋದು. ಕೆಲವೊಮ್ಮೆ ಆಗುತ್ತೆ, ಕೆಲವೊಮ್ಮೆ ರಿಕವರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ ಮೇಲೆ ಕೊಟ್ಟಿರೋ ಎಕ್ಸಾಂಪಲ್ ಪ್ರಕಾರ ನೋಡಿ, 10,000 ಶಾರ್ಟ್ ವರ್ಕಿಂಗ್ ಇದ್ದು ಅದರಲ್ಲಿ ನಾನು 3,000ವನ್ನು ರಿಕವರಿ ಮಾಡಿಕೊಂಡೆ, ರಿಮೈನಿಂಗ್ ಏನು 7,000 ಉಳಿದಿರುತ್ತೆ ಅದು ನಾಟ್ ರಿಕವರೇಬಲ್ ಅಮೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟರ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ವೇಳೆ ಪ್ರಿಪೇರ್ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಆ್ಯಂಡ್ ಲೆಸ್ಸರ್ ಅಕೌಂಟ್ ಮಾತ್ರ ಕೇಳಿರ್ತಾರೆ, ಮಿನಿಮಮ್ ರೆಂಟ್ ಅಕೌಂಟ್ ಕೇಳಿರಲ್ಲ. ಆಗ ನಾವು ಎಂಟ್ರೀಸ್ ವಿದೌಟ್ ಮಿನಿಮಮ್ ರೆಂಟ್ ಈ ಎಂಟ್ರೀಸನ್ನು ಅಪ್ಲೈ ಮಾಡಬೇಕು ಪ್ರಾಬ್ಲಮಲ್ಲಿ. ನೋಡಿ, ಫಸ್ಟ್ ಫಾರ್ ರಾಯಲ್ಟಿ ಡ್ಯೂ, ರಾಯಲ್ಟಿ ಕೊಡಲಿಕ್ಕೆ ಬಾಕಿ ಇದ್ದರೆ ಆಗ ಎಂಟ್ರೀಸ್ ಚೇಂಜ್ ಆಗುತ್ತೆ. ನೋಡಿ, ಮಿನಿಮಮ್ ರೆಂಟ್ ಕೇಳಿದರೆ, ಮಿನಿಮಮ್ ರೆಂಟ್ ಕೇಳದೇ ಇದ್ದರೆ ನೋಡಿ ಎಂಟ್ರೀಸ್ ಚೇಂಜ್ ಆಗುತ್ತೆ. ಇದನ್ನು ನೀವು ಕಲಿಬೇಕು. ಫಾರ್ ರಾಯಲ್ಟಿ ಡ್ಯೂ ಇದ್ದರೆ, ಔಟ್ಸ್ಟ್ಯಾಂಡಿಂಗ್ ಇದ್ದರೆ ರಾಯಲ್ಟಿ ಅಕೌಂಟ್ ಡೇಟರ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟರ್ ಟು ಲೆಸ್ಸರ್ಸ್ ಅಕೌಂಟ್.
ಸೆಕೆಂಡ್ ಒನ್ ಫಾರ್ ರಾಯಲ್ಟಿ ಪೇ ಮಾಡಿದರೆ ನೋಡಿ ಸೇಮ್ ಎಂಟ್ರಿ ಉಂಟು ನೋಡಿ, ಹಾಗಾಗಿ ಕಲೀಲಿಕ್ಕೆ ಈಸಿ ಆಗುತ್ತೆ. ಲೆಸರ್ಸ್ ಅಕೌಂಟ್ ಡೇಟೆಡ್ ಟು ಬ್ಯಾಂಕ್ ಅಕೌಂಟ್. ಟ್ರಾನ್ಸ್ಫರ್ ಆಫ್ ರಾಯಲ್ಟಿ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟೆಡ್ ಟು ರಾಯಲ್ಟಿ ಅಕೌಂಟ್, ಇದು ಕೂಡ ನೋಡಿ ಸೇಮ್ ಇದೆ ಎಂಟ್ರಿ, ಹಾಗಾಗಿ ಈಸಿಯಾಗಿ ಕಲಿಬೋದು. ನೆಕ್ಸ್ಟ್ ಫೋರ್ತು ನೋಡಿ, ಫಾರ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್, ಸೇಮ್ ನೋಡಿ, ರಿಕವರಿ ಏನು ಮಾಡ್ಕೊಳ್ಳೋಕ್ಕಾಗತ್ತೆ ಆಗ ಲೆಸ್ಸರ್ ಅಕೌಂಟ್ ಡೇಟೆಡ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಸೇಮ್ ನೋಡಿ ಲೆಸ್ಸರ್ ಅಕೌಂಟ್ ಡೇಟೆಡ್ ಟು ಶಾರ್ಟ್ ವರ್ಕಿಂಗ್ ಅಕೌಂಟ್. ಫಾರ್ ಶಾರ್ಟ್ ವರ್ಕಿಂಗ್ಸ್ ನಾಟ್ ರಿಕವರಿ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟೆಡ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಸೇಮ್ ಇದೆ ನೋಡಿ ಎಂಟ್ರೀಸ್. ಹಾಗಾಗಿ ಎಂಟ್ರೀಸ್ ವಿತ್ ಮಿನಿಮಮ್ ರೆಂಟ್ ಆ್ಯಂಡ್ ಎಂಟ್ರೀಸ್ ವಿದೌಟ್ ಮಿನಿಮಮ್ ರೆಂಟ್, ಈ ಎರಡು ಎಂಟ್ರೀಸನ್ನು ನೀವು ಫಸ್ಟಿಗೆ ಕಲಿತ್ರೆ ಮಾತ್ರ ಎಕ್ಸಾಮಿಗೆ ಈಸಿ ಆಗುತ್ತೆ.